ಮನೇಲಿ ಏನ್ ನಡೀತಿದೆ ಅಂತ ಮೂರನೇ ನನಗೆ ಹೇಳಿ ನನಗ್ ಗೊತ್ತಾಗ್ಬೇಕು ಅಲ್ವಾ? ಯಾವ್ದಮ್ಮ? ಸಾಕು ನಿಲ್ಸೆ. ನಿನಗೇನು ಗೊತ್ತಿಲ್ದಿರೋ ತರ ನನ್ನನ್ನು ಕೇಳ್ಬೇಡ. ಅಮ್ಮ ಯಾಕೆ ಹೀಗಾಡ್ತಿದ್ದಾಳೆ? ರಾಕೇಶ್ ವಿಷಯ ಏನಾದ್ರೂ ಗೊತ್ತಾಯ್ತಾ? ನಾನೊಬ್ಳು ಹೊರಗೆ ನೋಡು, ನನಗೂ ಈ ಮನೆಗೂ ಸಂಬಂಧನೇ ಇಲ್ಲ. ಬರೀ ನೀವೆಲ್ಲರೂ ಚಾಕ್ರಿ ಮಾಡ್ಕೊಂಡು ಈ ಮನೇಲಿ ಬಿತ್ತಿರ್ತೀನಿ. ಹಾಗಂತ ನಿಮ್ಮೆಲ್ಲರ ಆಲೋಚನೆ ಆಗಿದ್ರೆ ನಿಮ್ಮೆಲ್ಲರೂ ಸೇವೆ ಮಾಡ್ಕೊಂಡೆ ಪ್ರಾಣ ಬಿಡ್ತೀನಿ. ಸುಮ್ಮನಿರೆ. ನಾನು ನಿಮ್ಮನ್ನ ಏನು ಕೇಳೋದಿಲ್ಲ. ನೀವು ನನಗೇನು ಹೇಳೋದಕ್ಕೆ ಬರಬೇಡಿ. ಎಲ್ಲರೂ ಸೇರ್ಕೊಂಡು ಎಲ್ಲ ಮುಚ್ಚಿಟ್ಕೊಳ್ಳಿ. ಏನು ಹೇಳ್ಬೇಡಿ ನನಗೆ. ಅಮ್ಮ ಈಗ ಏನಾಯ್ತು ಅಂತ? ಏನಾಯ್ತು ಅಂತ ನಾನು ನಿನಗೆ ಹೇಳ್ಬೇಕಾ? ಆ ನಾಗಮಣಿ ಹತ್ರ ತಿಳ್ಕೊಂಡು ನಾನು ನಿನ್ ಮುಂದೆ ಬಂದು ಊದ್ಬೇಕಾ? ಯಾಕೆ ನಿನಗೆ ಗೊತ್ತಿಲ್ವೇನೆ? ಹೇಳು, ನನ್ನಿಂದ ಯಾಕೆ ಮುಚ್ಚಿಟ್ಟೆ? ನಾನಂತ ತಪ್ಪಾದ್ರೆ ಏನ್ ಮಾಡಿದ್ದೀನಿ? ನಾನು ನಿನ್ನ ಅಮ್ಮ ಅಲ್ವೇನೆ? ನನ್ನ ಹತ್ರ ಹೇಳೋದಕ್ಕೆ ಏನಾಗುತ್ತೆ ನಿನಗೆ? ಅಮ್ಮ ನಾನು ಬೇಕು ಅಂತ ಹಾಗೆ ಮಾಡಲಿಲ್ಲಮ್ಮ. ಅದು ಸರಿ ಇಲ್ಲ ಅಮ್ಮ. ನಾನೇನ್ ಮಾಡ್ಲಿ? ಅವನ್ ಸರಿ ಇಲ್ಲ ಅಂದ್ರೆ ನೀನೇನೇ ಮಾಡ್ತಿದ್ದೆ? ನಿನ್ ತಮ್ಮ ಅಲ್ವಾ? ನೀನು ಅವನನ್ನ ಸರಿ ಮಾಡ್ಬೇಕಿತ್ತು. ತಮ್ಮ? ಇನ್ನೇನೆ ಮತ್ತೆ? ಲಕ್ಷ್ಮಣ್ ನಿನ್ ತಮ್ಮ ತಾನೆ? ಅವನು ಇನ್ನೊಂದು ಹುಡುಗಿಯನ್ನು ಪ್ರೀತಿ ಮಾಡ್ತಾ ಇದ್ದಾನೆ ಅಂತ ನಿನಗೆ ಗೊತ್ತಾದಾಗ ನೀನೇನೆ ಮಾಡ್ದೆ? ಇದು ತಪ್ಪು. ಸಿಂಧು ಜೊತೆ ನಿನ್ನ ಮದುವೆ ನಿಶ್ಚಯ ಆಗಿದೆ. ಹೀಗೆಲ್ಲ ನೀನು ಮಾಡಬಾರ್ದು ಅಂತ ಅವನಿಗೆ ಬುದ್ಧಿ ಹೇಳ್ಬೋದಾಗಿತ್ತಲ್ವಾ? ಅಪ್ಪ ಅದ ವಿಷಯ. ಅಮ್ಮ ಅದೇನಾಗಿತ್ತು ಅಂದ್ರೆ ಅದೇನಾಯ್ತು ಇದೇನಾಯ್ತು ಅಂತ ನೀನ್ ನನಗೆ ಹೇಳೋದಕ್ಕೆ ಬರ್ಬೇಡ. ಎಷ್ಟು ದಿನ ಆಯ್ತು ನಿನ್ಗೆ ವಿಚಾರ ಗೊತ್ತಾಗಿ? ನನಗೆ ಯಾಕೆ ಹೇಳಿಲ್ಲ? ನಾನೇನು ಹೊರಗಿನವಳ? ನನಗೂ ಈ ಮನೆಗೂ ಸಂಬಂಧನೇ ಇಲ್ವಾ? ಯಾಕೆ ಹೇಳಿಲ್ಲ ನನಗೆ? ಯಾಕೆ ಹೇಳಿಲ್ಲ ನನಗೆ? ಹೇಳ್ಬೇಕು ಅಂತಾನೆ ಇದ್ದಮ್ಮ, ಆದ್ರೆ ಅವಕಾಶನೇ ಸಿಗ್ಲಿಲ್ಲ. ಅಲ್ದೆ ನಾನೇ ಆ ವಿಷಯನ ಮಾತಾಡಿ ಮುಗಿಸ್ಬಿಟ್ಟೆ. ಏನೇ ಮುಗಿಸ್ಬಿಟ್ಟೆ? ಅಮ್ಮ ಅದ್ಯಾವುದೋ ಗಳಿಗೆಲಿ ಲಕ್ಷ್ಮಣ್ ಒಂದು ಹುಡುಗಿನ ಪ್ರೀತಿಸಿದ್ದ. ಅದ್ ನಿಜ. ನನಗ್ ವಿಷಯ ಗೊತ್ತಾದ ತಕ್ಷಣ ನಾನು ಅವನ್ನ ಕರೆದು ಬುದ್ಧಿ ಹೇಳಿದೀನಮ್ಮ. ಅವನ್ ಸರಿ ಹೋಗಿದ್ದಾನೆ. ಒಂದ್ ವೇಳೆ ಅವ್ನ್ ನನ್ ಮಾತನ್ನ ಕೇಳ್ತಾ ಇದ್ದಿದ್ರೆ ನಾನು ಖಂಡಿತ ನಿನಗೆ ಹೇಳ್ತಿದ್ದೆ. ಆದ್ರೆ ಅವನ್ ಮನ್ಸ್ ಬದಲಾಗಿದೆ ಅಂತ ಗೊತ್ತಾಯ್ತಲ್ಲ, ಮತ್ಯಾಕ್ ನಿನ್ವರ್ಗೂ ತರಬೇಕು ಅಂತ ಸುಮ್ಮನಾಗ್ಬಿಟ್ಟೆ ಅಷ್ಟೇ. ನಿಜನಾ? ನೀನ್ ಹೇಳ್ತಿರೋದು ನಿಜನಾ? ನಮ್ ಲಕ್ಷ್ಮಣ್ ಈಗ ಆ ಹುಡುಗಿ ಪ್ರೀತಿಸ್ತಾ ಇಲ್ವಾ? ಚೇಚೆ ಇಲ್ಲಮ್ಮ, ಅದೆಲ್ಲ ಮುಗ್ದು ಹೋದ್ ಕತೆ. ಈಗ ಯಾವ ಪ್ರೀತಿನೂ ಇಲ್ಲ. ಲಕ್ಷ್ಮಣ್ ಸಿಂಧುನ ಮದ್ವೆ ಆಗ್ತಿದ್ದಾನೆ ಅಷ್ಟೇ. ನಾನೇ ಕೂರ್ಸಿ ಬುದ್ಧಿ ಹೇಳಿ ತಿದ್ದಿದ್ದೇನಮ್ಮ. ಈಗ ಇದನ್ನೆಲ್ಲ ಯಾರಮ್ಮ ನಿನಗೆ ಹೇಳಿದ್ದು? ನಾಗಮಣಿ ಬಂದಿದ್ದಾರಲ್ಲ, ನಾಗಮಣಿ ಅಕ್ಕ. ಅವ್ರ ಮಾತನ್ನೆಲ್ಲ ಯಾಕೆ ಕೇಳ್ತೀಯ ನೀನು? ಹಾಗೇನಾದ್ರೂ ಇದ್ದಿದ್ರೆ ನಾನ್ ನಿನ್ಗೆ ಹೇಳ್ದೆ ಇರ್ತೀನಮ್ಮ. ಹೇಳು. ನಮ್ಮನೆ ಚೆನ್ನಾಗಿರ್ಬೇಕು ಅಂತ ನನ್ಗೆ ಆಸೆ ಇರಲ್ವಾ? ಯಾರೇ ಆ ಹುಡುಗಿ? ಎಲ್ಲಿ ಅವಳು? ಅಯ್ಯೋ ಅದೊಂದು ದೊಡ್ಡ ಕತೆ. ನಮ್ ಲಕ್ಷ್ಮಣ್ ಒಂದು ಹುಡುಗಿನ ಪ್ರೀತಿಸ್ತಿದ್ದ. ಆ ಹುಡುಗಿನೂ ಅವನನ್ನ ಪ್ರೀತಿಸ್ತಿದ್ದಾಳೆ ಅಂತ ಅನ್ಕೊಂಡಿದ್ದ. ಆದ್ರೆ ಲಕ್ಷ್ಮಣ್ಗೆ ಎಂಗೇಜ್ಮೆಂಟ್ ಆಗಿರೋ ವಿಷಯ ಅವಳು ಗೊತ್ತಿರ್ಲಿಲ್ಲ. ಅಲ್ಲಿಗೆ ಅವರಿಬ್ಬರು ಪ್ರೀತಿನೂ ಬಿದ್ದು ಹೋಯ್ತು. ಒಂದೇನು
ಆಗಲ್ಲ ಬಿಡಮ್ಮ. ನೀನ್ ಯಾಕೆ ಇಷ್ಟೊಂದು ಗಾಬರಿ ಆಗ್ತಿದ್ಯಾ? ಆ ನಾಗಮಣಿ ನನ್ನ ಹತ್ರ ಬಂದು ಹೇಳ್ತಿದ್ದ ಹಾಗೆ ನನ್ನ ರಕ್ತ ಕುದೀತು. ನೋಡ ಅಶ್ವಿನಿ, ಈ ಮನೇಲಿ ಏನೇ ನಡೆದ್ರು ಅದು ನಿಮ್ಮ ಅಪ್ಪಂದೇ ನಿರ್ಧಾರ. ಇಷ್ಟು ವರ್ಷನೂ ಹಾಗೆ ನಡ್ಕೊಂಡು ಬಂದಿದೆ, ಇನ್ನು ಮುಂದೇನು ಹಾಗೆ ನಡಿಬೇಕು. ಇದಕ್ಕೆ ಯಾರಾದ್ರೂ ಅಡ್ಡಿಪಡಿಸಿದ್ರೆ ನನಗಿಷ್ಟ ಆಗೋದಿಲ್ಲ. ಆದ್ರೆ ಎಲ್ಲಿ ಲಕ್ಷ್ಮಣ್ ಅವ್ರ ವಿರುದ್ಧ ಹೋಗ್ಬಿಡ್ತಾನೋ ಅಂತ ತುಂಬಾ ಗಾಬರಿ ಆಗ್ಬಿಟ್ಟಿತ್ತು ಅಶ್ವಿನಿ. ಏನು ಆಗಲ್ಲಮ್ಮ. ಸಿಂಧು ಲಕ್ಷ್ಮಣ್ ಮದ್ವೆ ನೀವ್ ಅನ್ಕೊಂಡ್ ಹಾಗೆ ನಡೆಯುತ್ತೆ. ನೀನ್ ಗಾಬರಿ ಆಗ್ಬೇಡ, ನೀನ್ ನೆಮ್ಮದಿಯಾಗಿರು. ಕಷ್ಟ ಇದೆ ನನ್ಗೆ. ಸಂಗೀತವೇ ನಿನ್ನುಡಿಯುವ ಮಾತೆಲ್ಲ ಸಲ್ಲಾಪವೇ ನೀಯಲ್ಲಿರೆ ಅಲ್ಲೆಲ್ಲ. ಸರಿ ಹೋಯ್ತು, ನೆಗದ್ ಬಿದ್ರೆ ಇನ್ 8 ದಿನ ಮದ್ವೆಗ್ ಬಾಕಿ ಇರೋದು. ನೀನು ಹಳೆ ಹಾಡು ಕೇಳ್ಕೊಂಡು ನೆಮ್ಮದಿಯಾಗಿ ಜ್ಯೂಸ್ ಕುಡ್ಕೊಂಡು ಇದ್ಬಿಡು. ನಿನ್ ಮಗಳು ಬಾಳು ಬಂಗಾರ ಆಗುತ್ತೆ. ಆಗ್ಲೇನೆ 2 ಕಾಸಿನ ಸರ ಮಾಡ್ಸ್ಕೊಂಡು ಹಾಕೋಬಹುದು. ಏನೇ ಪವಿತ್ರ, ನನ್ನನ್ನ ಆಡ್ಕೊಳಂಗ್ ಆಗ್ಬಿಟ್ಟೇನೆ ನೀನು. ಮತ್ತಿನೇನು, ಬರ್ಬೇಕಾದ್ರೆ ಏನೋ ಹೆವಿಯಾಗಿ ಬಿಲ್ಡಪ್ ಕೊಡ್ಕೊಂಡ್ ಬಂದ್ಬಿಟ್ಟೆ. ಹಾಗ್ ಮಾಡ್ತೀನಿ, ಹೀಗ್ ಮಾಡ್ಬಿಡ್ತೀನಿ, ಗಾಡ ಗಾಡ ಮಾಡ್ಬಿಡ್ತೀನಿ ಅಂತ ಅವ್ರನ್ನ ದೂರ ಮಾಡ್ಬಿಡ್ತೀನಿ, ಇವ್ರನ್ನ ಬಂದ್ ಮಾಡ್ತೀನಿ, ಇವ್ರನ್ನ ಮನೆಯಿಂದ ಹೊರಗಾಕ್ತೀನಿ, ಮದ್ವೆ ನಿಲ್ಲಿಸ್ತೀನಿ ಅಂತ ಅಂತದೇನು ಇಲ್ಲಿ ನೋಡಿಲಿಲ್ಲ. ಬೆಳಿಗ್ಗೆ ಇಡ್ಲಿ ವಡೆ ಕೇಸರಿ ಬಾತು, ಮಧ್ಯಾಹ್ನ ಚಿಕನ್ ಬಿರಿಯಾನಿ, ರಾತ್ರಿ ಅಕ್ಕಿ ರೊಟ್ಟಿ, ಒಂದಿಷ್ಟು ಬೆಣ್ಣೆ ಚಟ್ನಿ, ಆಮೇಲೆ ಮಧ್ಯ ಜ್ಯೂಸು. ಇಷ್ಟೇನಮ್ಮ ನಿನ್ ಜೀವನ? ಜಗತ್ ಗುದ್ದ ಅಂದ್ರೆ ಹಂಗೆ ನನ್ನನ್ನೇ ರೇಗಿಸ್ತೇನೆ ನೀನು. ಈ ನಾಗಮಣಿ ಯಾರು ಅಂತ ನಿನ್ಗಿನ್ನೂ ಗೊತ್ತಿಲ್ಲ ಕಣೆ. ಎದ್ದು ನಿಂತ್ರೆ ನಿಂತ್ಕೋಬೇಡ, ಕೂತ್ಕೊಂಡೇರು, ಕಾಲ್ ನೋವುತ್ತೆ. ಪವಿತ್ರ, ಆಡ್ಕೋ ಆಡ್ಕೋ, ತಮಾಷೆ ಮಾಡು, ಆದ್ರೆ ನಿಮ್ಮಮ್ಮ ಎಂತೋಳು ಅಂತ ತೋರಿಸ್ತೀನಿ. ಎಲ್ರನ್ನು ಬೀಸೋ ಕಣ್ಣಲ್ಲಿ ಹಾಕಿ ರುಬ್ಬಿ ರುಬ್ಬಿ ಹಾಗೆ ಎಸಿತೀನಿ. ಒಂದು ದೊಡ್ಡ ಪ್ಲಾನ್ ಮಾಡ್ತಾ ಇದ್ದೀನಿ ಕಣೆ. ಅವನೇನಾದ್ರೂ ನನ್ನ ಕೈಯಲ್ಲಿ ಒಂದೇ ಒಂದ್ಸಲ ಸಿಕ್ಕಾಕೊಂಡ ಅಂತ ಇಟ್ಕೋ, ಆಮೇಲೆ ನೀನು ಹಾಗೆ ಇರು. ಲಕ್ಷ್ಮಣ್ ಸಿಂಧು ನಮ್ಮ ಮದ್ವೆ ಮಾಡ್ಕೊಂಡು ಹನಿಮೂನ್ಗೆ ಅಂತ ಫಾರಿನ್ಗೆ ಹಾರೋಗ್ತಾರೆ. ನೀನು ಆಕಾಶ ನೋಡ್ಕೊಂಡು ಹಾಗೆ ಕುತ್ಕೊಂಡಿರು. ಏನ ಮದ್ವೆನಾ? ಈ ನಾಗಮಣಿ ಬದುಕಿರೋವರೆಗೂ ಆ ಸಿಂಧುಗೂ ಲಕ್ಷ್ಮಣನ್ಗೂ ಮದ್ವೆ ನಡೆಯೋ ಹಾಗಿಲ್ಲ. ಅದಕ್ಕೆಲ್ಲ ಏನೇನ್ ಮಾಡಬೇಕೋ ಎಲ್ಲ ನಾನ್ ಮಾಡ್ತೀನಿ. ನಾನು ಬತ್ತಳಿಕೆಯೊಳಗೆ ಏನೇನು ಇಟ್ಟಿದ್ದೀನಿ ಅಂತ ನಿನಗಿನ್ನೂ ಗೊತ್ತಿಲ್ಲ ಮಗಳೇ. ನಾನು ಏನು ಮಾಡಬೇಕೋ ಅದನ್ನು ಮಾಡ್ತೀನಿ. ನಾನು ಯಾರು ಅಂತ ತೋರಿಸ್ತೀನಿ, ನೋಡ್ತಾ ಇರು. ಅದೇನ್ ಮಾಡ್ತೀವ ಮಾಡು, ನಾನು ನೋಡ್ತೀನಿ. ಬಾಬಾ, ಏನಮ್ಮ ಆಫೀಸಿಂದ ಬರ್ತಿದ್ದಂಗೆ ಬಿಸಿ ಬಿಸಿ ಕಾಫಿ ಕೊಟ್ಟು ಸತ್ಕಾರ ಮಾಡ್ತಾ ಇದೆಯಾ? ಏನು ಸಮಾಚಾರ? ಅಪ್ಪ, ನಿನಗೆ ರಾಧಮ್ಮ ಅಂತ ಯಾರಾದ್ರೂ ಗೊತ್ತಾ? ಇಲ್ಲೇ ಕೆಳಗಡೆ 5ನೇ ಮಂದಿದ್ರಲ್ಲ, ಆ ಮೂಲೆ ಅಂಗಡಿ ಶೆಟ್ರ ಅತ್ತೆ. ಅವರಲ್ಲಪ್ಪ. ಏನಪ್ಪ, ನಿನ್ ಹೆಂಡ್ತಿನ ಈ ಚಿಕ್ಕ ಮಗಿನ ಬಿಟ್ಟು ಅದು ಏನ್ ಓಟ್ ಹಾಕೋ ಕೆಲ್ಸಕ್ಕಂತ ಹೋಯ್ತೀಯ?
ಓಟ್ ಹಾಕೋರು ಹಾಕ್ತಾರೆ, ಗೆಲ್ಲೋರು ಗೆಲ್ತಾರೆ, ಸೋಲೋರು ಸೋಲ್ತಾರೆ. ಆದ್ರೆ ನೋಡು, ನಿನ್ನ ಹೆಂಡ್ತಿನೇ ಕಳ್ಕೊಂಡ್ಬಿಟ್ಟಿಯಲ್ಲಪ್ಪ. ಈಗ ಎಲ್ಲಿ ಬೇಕಾದ್ರೂ ಹೋಗು, ಎಷ್ಟು ಬೇಕಾದ್ರೂ ಕೆಲಸ ಮಾಡ್ಕೊ. ಹೆಂಡ್ತಿನಂತೂ ಕಳ್ಕೊಂಡೆ, ಈ ಮಗಿನಾದ್ರೂ ಚೆನ್ನಾಗಿ ನೋಡ್ಕೊ. ಹೋಗ್. ಕುಸುಮ 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 ಅಯ್ಯೋ ಅಯ್ಯೋ ಬಿಟ್ಟೋಗ್ಬಿಟ್ಟೆ ಕುಸುಮ ನನ್ನನ್ನು. ಈಗತ್ತಿ ಏನಪ್ಪ ಪ್ರಯೋಜನ? ಅಪ್ಪ, ಈ ರಾಧಮ್ಮ ನಿಂಗೆ ಗೊತ್ತಾ? ಗೊತ್ತಿಲ್ಲದೆ ಏನಮ್ಮ, ನಿಮ್ಮಮ್ಮನ ಸೇವೆ ಮಾಡಿದವಳು ಇವಳು. ಕುಸುಮನಿಗೆ ಏನೇ ಆದರೂ ಎಲ್ಲದಕ್ಕೂ ರಾಧಮ್ಮನೇ ಬೇಕು. ಅವಳಿಗೆ ಫೋನ್ ಮಾಡೋಳು. ಆಸ್ಪತ್ರೆಯಲ್ಲಿದ್ದಾಗಲೂ ರಾಧಮ್ಮನೇ ಕುಸುಮನ್ ನೋಡ್ಕೊಂಡಿತ್ತು. ತಾಯಿ ಥರ ನೋಡ್ಕೊಂಡ್ಲಮ್ಮ. ಅಪ್ಪ, ಆ ರಾಧಮ್ಮ ಈಗ ಎಲ್ಲಿದ್ದಾರೆ ಅಂತ ಗೊತ್ತಾ? ಯಾಕೆ? ಒಂದ್ಸರ್ತಿ ಅವ್ರನ್ನ ನೋಡೋಣ ಅಂತ. ಅಮ್ಮನ ನೆನಪಿಗೆ ಈಗ ಎಲ್ಲಿ ಸಿಗ್ಬೋದಪ್ಪ? ಯಾರಿಗೆ ಗೊತ್ತಮ್ಮ? ಅವಳನ್ನು ಹುಡ್ಕೊಂಡು ಹೋಗ್ಬೇಡ ನೀನು. ನೆನಪುಗಳು ಮನಸ್ಸನ್ನು ಹಾಳು ಮಾಡ್ತಾವಮ್ಮ. ಅಪ್ಪ 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 ಪ್ಲೀಸ್ ಅಪ್ಪ, ಗೊತ್ತಿದ್ರೆ ಹೇಳಪ್ಪ ಪ್ಲೀಸ್ ಪ್ಲೀಸ್. ನಿಮ್ಮಮ್ಮ ಹೋಗಿ ಭಾಳ ದಿವಸ ಆದಮೇಲೆ ನಾನು ಯಾವುದೋ ಒಂದು ಆಕ್ಸಿಡೆಂಟ್ ಕೇಸ್ಗೆ ದೇವನಹಳ್ಳಿಗೆ ಹೋಗಿದ್ದೆ. ಅಲ್ಲಿ ಅವಳು ಒಂದು ಆರೋಗ್ಯ ಕೇಂದ್ರದಲ್ಲಿದ್ಲು. ಆಮೇಲೆ ಎಲ್ಲ ಬಿಟ್ಟು ಈಗ ಯಾಕಮ್ಮ ನಿನಗವಳು? ಅದು ಈ ಚೀಟಿ ಸಿಕ್ತಲ್ಲ, ಚೀಟಿ ನೋಡಿದ್ಮೇಲೆ ಅವ್ರನ್ನ ನೋಡ್ಬೇಕು ಅಂತ ಅನಿಸ್ತಾ ಇದೆ. ನೋಡು ನೋಡು, ನರ್ಸ್ ರಾಧಮ್ಮ ಅಂತ. ಇದು ಅಮ್ಮ ಬರ್ದಿದ್ದು ಅಲ್ವಾ? ನಾನು ನೀ ಆ ಹಳೆ ಟ್ರಂಕನ್ನು ಹುಡ್ಕೋದು ಬಿಟ್ಬಿಡಮ್ಮ. ಅದರೊಳಗೆ ಇನ್ನೂ ಏನೇನಿದೆಯೋ ಏನು. ನಾನಂತೂ ಆ ನೆನಪಿನ ಗೋರಿಗಳಿಂದ ಆಚೆ ಬರೋಕ್ಕಾಗದೆ ಒದ್ದಾಡ್ತಾ ಇದ್ದೀನಿ. ಸಾಕಾಗೋಗಿದೆ ನನಗೆ. ನೋಡು ಮಗಳೇ, ಕೆಲವೊಂದನ್ನು ಹುಡುಕ್ತಾ ಒಳ್ಳೇದಾಗ್ಬೋದು, ಕೆಲವೊಂದನ್ನು ಹುಡುಕ್ತಾ ಮತ್ತಷ್ಟು ಕಷ್ಟ ಆಗ್ಬೋದು. ಹಾಗಾಗಿ ಈಗ ಹೆಂಗಿದೆಯೋ ಹಾಗೆ ಇದ್ಬಿಡ ನಮ್ಮ ಮಗಳೇ. ಅಪ್ಪಂಗೆ ಗೊತ್ತಿದೆಯೋ ಗೊತ್ತಿಲ್ವೋ, ಅಥವಾ ಗೊತ್ತಿದ್ದು ಹೇಳ್ತಿಲ್ವೋ, ಆದರೆ ನಾನು ನನ್ನ ಗಂಡನ್ನ ಹುಡುಕ್ತೀನಿ. ಅಮ್ಮನ ಮುಂದೆನೂ ನಿಲ್ಲಿಸ್ತೀನಿ, ಅವನ್ನ ಅಪ್ಪನ ಮುಂದೆನೂ ನಿಲ್ಲಿಸ್ತೀನಿ. ಪವಿತ್ರ, ನಿಮ್ಮಮ್ಮ ತಿಂಡಿಗೆ ಬರಲ್ವಂತ? ಹಾ ಮಾವ. ಅಮ್ಮ, ಅಲ್ಲೇ ಯಾಕೆ ನಿಂತಿದೀಯಾ? ಬೇಗ ಬಾ, ತಿಂಡಿ ತಿನ್ನು. ಇಡ್ಲಿ ಬೇಕಾದವ್ರಿಗೆ ಇಡ್ಲಿನೂ ಇದೆ. ದೊಡ್ಡಪ್ಪ ಹಾಕ್ಲಾ? ಬೇಕಾದವ್ರಿಗೆ ಅಂತ ಏನ್ ಕೇಳ್ತಿದ್ಯಾ? ಸರ್ಕೋ. ತಟ್ಟೆ ತಗೊಂಡ್ಬಾರೆ. ಸಾಂಬಾರ್ ಆಯ್ತು ಅಮ್ಮ ಕೊಡಿಲಿ. ಏನ್ ನಿಂತ್ಕೊಂಡು ನೋಡ್ತಾ ಇದ್ಯಾ? ನೀರ್ ತಗೊಂಡ್ಬಾರೆ. ಅಯ್ಯಯ್ಯ, ಅಲ್ಲಿ ಯಾಕೆ ಕೂತ್ಕೊಂಡ್ರಿ? ಇಲ್ಲಿ ಬಂದು ಅಲ್ಲ, ಇಲ್ಲೆಲ್ಲಾದ್ರೂ ಬಂದು ಕೂತ್ಕೊಳ್ಳಿ. ಅದೆಲ್ಲ ಸರಿ ಹೋಗೋದಿಲ್ಲ ಮುದ್ಕಪ್ಪ, ನಮ್ ಕಡೆ ಎಲ್ಲ ಹಿಂಗೆ. ಅಲ್ಲೆಲ್ಲೆಲ್ಲೆಲ್ಲೇ, ಇದು ಒಳ್ಳೆ ಕರ್ಮ ಆಯ್ತಲ್ಲ ನಂದು. ನೋಡಮ್ಮ ತಾಯಿ, ನೀನ್ ಎಲ್ಲಿ ಬೇಕಾದ್ರೂ ಕುಕ್ಕರ್ಬೇಡಿ, ಈ ಮುಕುಂದನ್ನ ಮಾತ್ರ ಮುದುಕ ಅಂತ ಹೇಳ್ಬೇಡ. ಹಾ, ನಮ್ ಕಡೆ ಎಲ್ಲ ಹಂಗೆಯ. ಮುದುಕರ್ನ ಮುದ್ಕ ಅಂತಾನೆ ಕರೆಯೋದು. ನಾನ್ ನಿಮ್ಗೆ ಗೌರವ ಕೊಟ್ಟು ಮುದ್ಕಪ್ಪ ಅಂದಿದ್ದೀನಿ, ಗೊತ್ತಾ?
ನಿಮಗ್ ಸ್ಪೂನಲ್ಲಿ ತಿನ್ನೋಕಾಗ್ಲಿಲ್ಲ ಅಂದ್ರೆ ಕೈಯಲ್ಲೇ ತಿನ್ನಿ. ಆದ್ರೆ ಬಾಯಲ್ಲೇ ತಿನ್ನಿ, ಅದು ಮುಖ್ಯ. ಬಾಯಲ್ಲಿ ತಿಂದೆ ಇನ್ನೇನ್ ಮೂಗಲ್ಲಿ ಕಿವಿಲಿ ತುರ್ಕೊಳ್ತಾ ಇದ್ದೀನಾ? ಮನೆ ಯಜಮಾನ್ರು ಇದನ್ನೆಲ್ಲ ಸ್ವಲ್ಪ ಗಮನಿಸ್ಬೇಕು. ನೋಡಿ ಹೆಂಗ್ ಆಡ್ಕೊಳ್ತಿದ್ದಾರೆ ಅಂತ. ಸುಮ್ನೆ ತಮಾಷೆಗೆ ಅಂದಿದ್ದಾರೆ, ಹೋಗ್ಲಿ ಬಿಡಿ. ಹಾಗಂತ ಎಲ್ಲಾನು ತಮಾಷೆಗೆ ತಗೋಬೇಡಿ ಬೀಗಂದ್ರೆ. ಈಗಿನ ಕಾಲದಲ್ಲಿ ಯಾರನ್ನೂ ನಂಬಕ್ಕಾಗೋದಿಲ್ಲ. ಈಗಿನ ಕಾಲದಲ್ಲಿ ಯಾರನ್ನೂ ನಂಬಕ್ಕಾಗೋದಿಲ್ಲ. ಯಾರು ಏನು ಅಂತ ಗೊತ್ತೇ ಆಗಲ್ಲ. ಈಗಿನ ಕಾಲದಲ್ಲಿ ಮಕ್ಕಳು ಮದುವೆ ಮಾಡೋದು ಅಂದ್ರೆ ತಮಾಷೆ ಅಲ್ಲ ಬೀಗಂದ್ರೆ. ಅಕ್ಕ, ಹೇಳ್ರಜಮ್ಮ. ಮೊದ್ಲು ತಿಂಡಿ ತಿನ್ನಿ, ಅದನ್ನೆಲ್ಲ ಆಮೇಲೆ ಮಾತಾಡ್ಬೋದು. ನಮ್ಮ ಮನೇಲಿ ತಿಂಡಿ ತಿನ್ನೋವಾಗ ಮಧ್ಯದಲ್ಲಿ ಮಾತಾಡೋ ಪದ್ಧತಿ ಇಲ್ಲ. ಅಯ್ಯೋ, ಪದ್ಧತಿ ಇಲ್ಲ ಅಂದ್ರೆ ಮಾಡ್ಕೋಬೇಕಪ್ಪ. ತಿಂಡಿ ತಿನ್ನೋವಾಗ ಊಟ ಮಾಡೋಗ್ತಾನೆ ಮನೇಲಿ ಎಲ್ರು ಈಗ ಒಟ್ಟಿಗೆ ಸೇರ್ಕೊಳ್ಳೋದು. ಏನಂತೀರ ಬೇಕಾದ್ರೆ? ಮದ್ವೆ ಅಂದ್ರೆ ಏನ್ ತಮಾಷೆನಾ? ನಾನು ಮೊನ್ನೆ ಟಿವಿಲಿ ನೋಡ್ತಾ ಇದ್ದೆ, ಮದುವೆ ಮಂಟಪದಿಂದಾನೇ ಹುಡುಗಿ ಓಡೋಗಿದ್ಲು. ಈಗಿನ ಕಾಲದಲ್ಲಿ ಇಷ್ಟ ಇಲ್ಲ ಅಂದ್ರೆ ಯಾರು ಮದುವೆ ಮಾಡ್ಕೊಳಲ್ಲ. ಸರಿ ಬಿಡಿ, ಅದನ್ನ ಕಟ್ಕೊಂಡು ಈಗ ನಾವೇನ್ ಮಾಡೋಣ? ನಾನಂತೂ ಮದುವೆ ಮಂಟಪದಿಂದ ಓಡಿ ಹೋಗಿರ್ಲಿಲ್ಲಪ್ಪ. ಅಲ್ವೇನೆ, ನಮ್ಮಪ್ಪ ಇಂಥ ಹುಡುಗಿಗೆ ತಾಳಿ ಕಟ್ಟು ಅಂದ್ರೂ ನಾನು ಧೈರ್ಯವಾಗಿ ಕಟ್ಟಿದ್ದೀನಿ. ಅಲ್ವೇನೆ? ಅಣ್ಣ, ಎಸ್ ಬ್ರದರ್. ನೀನ್ ಈ ತರ ಆಡೋದಕ್ಕೆ ಎಲ್ರು ಸದ್ರ ತಗೊಂಡಿರೋದು. ಅಯ್ಯೋ, ಮಾತಾಡ್ಲಿ ಬಿಡಿ. ನಾನು ಏನ್ ಹೇಳ್ತಾ ಇದ್ದೀನಿ ಅಂದ್ರೆ, ಈಗಿನ ಕಾಲದಲ್ಲಿ ಯಾರ್ಯಾರ ಮನ್ಸಲ್ಲಿ ಏನೇನಿರುತ್ತೆ ಅಂತ ಹೇಳಕ್ ಆಗಲ್ಲ. ಎಲ್ಲ ಮಕ್ಕಳು ಒಂದೇ ತರ ಇರಲ್ಲ. ಅವ್ರ ಮನ್ಸಲ್ಲಿ ಬೇರೆ ಯಾರೋ ಇರ್ತಾರೆ. ಆಂಟಿ, ನಮ್ಮಲ್ಲಿ ಹಾಗೇನಿಲ್ಲ, ನೀವು ತಪ್ಪು ತಿಳ್ಕೊಂಡಿದ್ದೀರ. ನೀನ್ ಯಾಕಮ್ಮ ಕುಂಬಳಕಾಯಿ ಕಳ್ಳ ಆದ್ರೆ ಹೆಗಲ್ ಮುಟ್ಟು ನೋಡ್ಕೊಳ್ತೀಯ? ನೀನ್ ಒಳ್ಳೆಯವಳು ಇರ್ಬೋದು, ಆದ್ರೆ ಎಲ್ರು ನಿನ್ ಹಾಗೆ ಇರ್ಬೇಕಲ್ಲ. ನಿನ್ ತಮ್ಮನ ಮನ್ಸಲ್ಲಿ ಯಾರಿದ್ದಾರೋ, ಆ ಮದ್ವೆ ಆಗೋ ಹುಡುಗಿ ಅವಳ ಮನ್ಸಲ್ಲಿ ಅದ್ ಏನಿದೆಯೋ ಯಾರಿಗ್ ಗೊತ್ತು? ಬೀಗ್ರೆ, ನೀವೇ ಒಂದ್ ಮಾತು ನಿಮ್ ಮಗನ ಕೇಳಿ ನೋಡಿ. ಕೇಳಿ ಕೇಳಿ, ಈಗ್ಲೇ ಕೇಳಿ, ಎಲ್ಲರೆದ್ರು ಅವ್ನು ನಿಜ ಹೇಳಿ.